ಸೊ ಇಲ್ಲಿ ನಾವಿರೋದು ಇದು ಮೇನ್ ಭದ್ರಕೋಟೆ ಇದು. ಸೊ ಅದು ಬಂದ್ಬಿಟ್ಟು ಹಾವು. ಸೊ ಎಡೆ ಎತ್ಕೊಂಡು ಅಲ್ಲಿ ಶಿವಲಿಂಗ ಇದೆ ಕೆಳಗಡೆ, ಅಲ್ಲಿ ಕೆತ್ತನೆ ಮೇಲೇ ಅವರು ತೋರಿಸ್ಕೊಂಡು, ಅಂದರೆ ಯಾರಿಗೂ ಬೇರೆಯವ್ರಿಗೆ ಗೊತ್ತಾಗ್ತಿರ್ಲಿಲ್ಲ, ಈ ಕೋಟೆ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು. ಅವಾಗೇನು ಅಂತಂದರೆ ಶತ್ರುಗಳು ದಾಳಿ ಮಾಡೋಕ್ಕೆ ಬಂದಾಗ ಆನೆ ಮತ್ತು ಕಾಲಾಳುಗಳು ಇವ್ರನ್ನೆಲ್ಲ ಕರ್ಕೊಂಬರೋರು. ಮೊದಲೇನು ಅಂತಂದರೆ ಕೋಟೆ ಬಾಗಿಲು ನಾವೇನಾದ್ರು ತೆಗಿಸ್ಬೇಕಂತಂದ್ರೆ ಆನೆಗಳು ನುಗ್ಗಿಸ್ತಾ ಇದ್ರು. ಎನಿಮೀಸ್ ಹಿಂಗೆ ಬಂದರು ಅಂತಂದರೆ ಆ ರನ್ವೇ ಏನು ಓಡ್ ಬರೋದಿರುತ್ತಲ್ಲ, ಆ ವೆಲಾಸಿಟಿ, ಆ ಎನರ್ಜಿ ಬೇಕಲ್ವಾ ಓಡ್ ಬರಲಿಕ್ಕೆ, ಅದು ಇಲ್ಲಿ ಆಗ್ತಿರ್ಲಿಲ್ಲ. ಇಲ್ಲಿ ನೋಡಿ ನೀವು, ಜಸ್ಟ್ ಕಲ್ಲು ಮೇಲೆ ಕಲ್ಲನ್ನ ಕೂಡಿಸಿ ಆ ಕಡೆಯಿಂದ ಗಾರೆ ಹಾಕಿರ್ತಾರೆ. ಇದು 13-14ನೇ ಶತಮಾನದಿಂದನೂ ಆರಂಭ ಆಗುತ್ತೆ. ಸೊ ಪಾಳೆಗಾರದ್ದು ಒಂದು ಇದು ಮುತ್ತಿ ತಿಮ್ಮಣ್ಣ ನಾಯಕ ಅಂತೇಳಿ, ಸೊ ಅವರೇ ಫಸ್ಟ್ ಪ್ರಪ್ರಥಮ ಪಾಳೆಗಾರರು. ಸೊ ಇದು ಮ್ಯಾಪ್. ಸೊ ಕೋಟೆಯಲ್ಲಿ ಏನೇನು ಪ್ರಮುಖ ಸ್ಥಳಗಳಿದೆ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಈ ಬಾಗಿಲುಗಳು ಮಾತ್ರ ಯೂಸ್ ಮಾಡ್ತಿದ್ರು. ಓನ್ಲಿ ರಾಜ ಏನಾದರೂ ಹೊರಗಡೆ ಹೋಗಬೇಕು ಅಂತಿದ್ರೆ ಅಥವಾ ಯಾವುದಾದ್ರೂ ಹಬ್ಬದ ಟೈಮ್ಗಳಲ್ಲಿ ಮಾತ್ರ ದೊಡ್ಡ ಬಾಗಿಲುಗಳನ್ನ ತೆಗಿತಾ ಇತ್ತು. ಸೊ ಒಳಗಡೆಯಿಂದ ತೆಗಿಲಿಕ್ಕೆ ಆಗ್ತಾಯಿತ್ತು, ಹೊರಗಡೆಯಿಂದ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ ತುಂಬ ಗಟ್ಟಿಮುಟ್ಟಾದ ಬಾಗಿಲಿರ್ತಿತ್ತು, ಅಷ್ಟೇ ಪ್ರೊಟೆಕ್ಷನ್ ಇರ್ತಿತ್ತು. ಸೊ ಇಲ್ಲೆಲ್ಲ ಏನು ಅಂತಂದರೆ ಈ ಆನೆಗಳು ಮತ್ತೊಂದು ಎಲ್ಲ ಓಡಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಇಷ್ಟು ದೊಡ್ಡ ಬಾಗಿಲುಗಳನ್ನ ಮಾಡ್ಕೊತಾ ಇದ್ರು. ಸೊ ಇದು ಹೆಂಗೆ ಕಟ್ಟಿದ್ರು ಅಂತಂದರೆ ಶತ್ರುಗಳಿಗೆ ಎಲ್ಲಿ ಏನಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಕನ್ಫ್ಯೂಸ್ ಮಾಡಲಿಕ್ಕೇನೆ ಕನ್ನಡದ ಪ್ರಪ್ರಥಮ ದೊರೆ ಮಯೂರವರ್ಮ ಪಲ್ಲವರ ವಿರುದ್ಧ ಏನು ಹೋರಾಡಿ ಗೆಲ್ತಾನೆ, ಆ ಹೋರಾಡೋದಕ್ಕೆ ಸೈನ್ಯ ಕಟ್ಟಿದ್ದಿಲ್ಲೇ ದುರ್ಗದ ಚಂದ್ರವಳ್ಳಿಯಲ್ಲಿ. ಸೊ ಇದು ಕಾಮನ್ ಬಾವಿ ಅಂತೇಳಿ ಕರೀತಾರೆ, ಕಾಮನ್ ಬಾವಿ. ಸೊ ಇದು ಕುಡಿಯೋ ನೀರಿಗೆ ಉಪಯೋಗಿಸಿದಂಥ ಬಾವಿ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಈ ಕೋಟೆ ಬಗ್ಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ. ಕಲ್ಲಿನ ಕೋಟೆ, ಭದ್ರಕೋಟೆ, ನಮ್ಮ ಕರ್ನಾಟಕದ ಹಿರಿಮೆ, ನಮ್ಮ ದುರ್ಗದ ಕೋಟೆ ಅದೇ ಚಿತ್ರದುರ್ಗ. ತುಂಬಾ ದಿನದಿಂದ ನನಗೆ ಡಿಜಿಟಲ್ ಮಾಧ್ಯಮಕ್ಕೆ ಚಿತ್ರದುರ್ಗದವರಂತೂ ಕೇಳ್ತಾ ಇದ್ರು, ಎಲ್ಲವ್ರಿಗೂ ಹೋಗ್ತೀರಾ, ನಮ್ಮೂರಿಗೆ ಯಾಕೆ ಬರಲ್ಲ ಅಂತ ಹೇಳಿ. ಆ ಟೈಮ್ ಇವಾಗ ಕೂಡಿ ಬಂದಿದೆ. ನಮ್ಮ ಜೊತೆ ಇದ್ದಾರೆ ಗೈಡ್, ಮತ್ತೆ ಈ ಊರಿನ ಬಗ್ಗೆ ತಿಳ್ಕೊಂಡಿದ್ದಾರೆ ರವಿ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಂಗೇಜಿಗೆ ಬಹಳಷ್ಟು ತಿಳ್ಕೊಂಡಿದ್ದಾರೆ. ಇವ್ರ ಮುಖಾಂತರ ಚಿತ್ರದುರ್ಗ ಒಂದು ರೀತಿಯಾಗಿ ಕೋಟೆನ ಟೂರ್ ಮಾಡಿಕೊಂಡು ಇತಿಹಾಸನ ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ವೆಲ್ಕಮ್ ಟು ಚಿತ್ರದುರ್ಗದ ಭದ್ರಕೋಟೆಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕೋಟೆ ಅಂತ ಹೇಳಿದಾಗ ಎಲ್ಲಿಂದ ಆರಂಭ ಆಗುತ್ತೆ? ಕೋಟೆ ಅಂತಂದರೆ ಹೊರಭಾಗದಿಂದನೂ ಶುರು ಆಗುತ್ತೆ. ಸೊ ಇಲ್ಲಿ ನಾವಿರೋದು ಇದು ಮೇನ್ ಭದ್ರಕೋಟೆ ಇದು. ಸೊ ರಾಜರು, ಅವರ ಬೇಕಾದವರು, ಆತ್ಮೀಯರು ಎಲ್ಲ ಇರ್ತಿದ್ದಿದ್ದು ಈ ಕೋಟೆ ಒಳಗಡೆ. ಈ ಜಾತ್ರೆ ಅಂಥ ಸಂದರ್ಭದಲ್ಲಿ ಇಲ್ಲಿ ಒಳಗಡೆ ಸುತ್ತಮುತ್ತ ಇರೋ ಹಳ್ಳಿಯವರು ಅಥವಾ ಈ ನಾಡಿನ ಪ್ರಜೆಗಳು ಎಲ್ರಿಗೂ ಇಲ್ಲಿ ಎಂಟ್ರಿ ಇತ್ತು. ಸೊ ಇಲ್ಲಿಂದ ಇದು ಸ್ಟಾರ್ಟ್ ಆಗುತ್ತೆ. ಇದು ಆ್ಯಕ್ಚುಲಿ ಭದ್ರಕೋಟೆ, 7 ಸುತ್ತಿನ ಕೋಟೆ ಅಂತಂದರೆ ಬೇರೆ ಬೇರೆ ಸುತ್ತುಗಳೆಲ್ಲ ಹೊರಗಡೆ ಇದೆ. ಇದು ಮೇಯ್ನ್ ಎಂಟ್ರೆನ್ಸು ಮಿಡ್ಲಲ್ಲಿದೆ ಇದು. ಸೊ ಇಲ್ಲಿ ರಾಜರೆಲ್ಲ ವಾಸ ಮಾಡ್ತಿದ್ರು. ಇಲ್ಲಿ ಬಂದಾಗ ಕೆಲವೊಂದು ಸ್ಟ್ರಕ್ಚರ್ ನೋಡ್ತೀವಿ. ಕೋಟೆ ಅಂತ ಹೇಳಿದಾಗ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಸ್ಟ್ರಕ್ಚರ್. ಇಲ್ಲಿ ಕೆಲವೊಂದು ವಿಗ್ರಹಗಳ ರೂಪದಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದೇನು ಸಿಂಬಲ್? ಇದೆಲ್ಲ ಏನು ಅಂತಂದರೆ ಕೆಲವೊಂದು ಅವರ ಮನೆ ಕುಲದೇವತೆಗಳನ್ನ ಇಲ್ಲಿ ಕೆತ್ತುತ್ತಾ ಇದ್ರು. ವಿಘ್ನ ವಿನಾಶಕ ಗಣೇಶನ್ ಕೆತ್ತುತ್ತಾ ಇದ್ರು. ಸೊ ಅಲ್ಲಿ ನೀವು ಆ ಕಡೆ ಒಂದು ಸ್ಟ್ರಕ್ಚರ್ ಇದೆ. ಸೊ ಅದು ಬಂದ್ಬಿಟ್ಟು ಹಾವು. ಸೊ ಎಡೆ ಎತ್ಕೊಂಡು ಅಲ್ಲಿ ಶಿವಲಿಂಗ ಇದೆ ಕೆಳಗಡೆ. ಸೊ ಇದೆಲ್ಲ ಏನಂತಂದರೆ ಒಂದು ಸಿಂಬಲ್ ಪ್ರತೀತಿ ಇರ್ತಿತ್ತು. ಕೆಲವೊಂದು ಒಳಗಡೆ ಹೋಗ್ತಾ ನಿಮಗೆ ಅವರು ಕೆಲವೊಂದು ಸೀಕ್ರೆಟ್ ಸಿಂಬಲ್ಗಳನ್ನಾಗಿ ಕೆತ್ತುತ್ತಾ ಇದ್ರು. ಇಲ್ಲಿ ನೀರಿದೆ, ಇಲ್ಲಿ ತಿರುವಿದೆ. ಸೊ ಈ ಥರದ್ದೆಲ್ಲ ಅಲ್ಲಿ ಕೆತ್ತನೆ ಮೇಲೇ ಅವರು ತೋರಿಸ್ಕೊಂಡು, ಅಂದರೆ ಯಾರಿಗೂ ಬೇರೆಯವ್ರಿಗೆ ಗೊತ್ತಾಗ್ತಿರ್ಲಿಲ್ಲ, ಈ ಕೋಟೆ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು. ಓಕೆ, ಈ ಕೋಟೆ ಎಷ್ಟು ಎಕರೆ ಇದೆ? ಮೇಡಮ್ ಹಂಗೆ ಎಕರೆ ಅಂತ ಹೇಳೋಕ್ಕಾಗಲ್ಲ, ಇದು ತುಂಬ ದೊಡ್ಡ ಕೋಟೆ. ಸೊ ಇದರಲ್ಲಿ ಏನು ಅಂತಂದರೆ ಮೇಯ್ನು ನಾವೀಗ ನೋಡೋದು ಹೆಚ್ಚು ಕಮ್ಮಿ ಒಂದು 100 ಎಕರೆಯಲ್ಲಿ ಇದೆ. ಸೊ ಇನ್ನೂ ಆ ಕಡೆ ಎಲ್ಲ ಎಕ್ಸ್ಟೆಂಡ್ ಆಗಿದೆ, ಆ ಕಡೆ ಕಾಡೊಳಗಡೆ ಎಲ್ಲಾನು ಕಟ್ಕೊಂಡಿದ್ದಾರೆ. ತುಂಬ ದೊಡ್ಡ ಕೋಟೆ ಇದು. ಸೊ ಅಷ್ಟು ಎಕರೆ. ಅದು ನಾವು ಹೋಗ್ತಾ ಇರೋದು ಎಷ್ಟನೇ ಸುತ್ತು? ಇದೀಗ ಮೊದಲನೇ ಸುತ್ತು ಮೇಡಮ್. ಈಗ ಅಂದರೆ ಈ 7 ಸುತ್ತುಗಳು ಬರುತ್ತೆ. 7 ಸುತ್ತು ಅಂತಂದರೆ ಆ ಕಡೆ ಎಲ್ಲ ಬಾಗಿಲುಗಳೆಲ್ಲ ಇದೆ, ಅವನು ಸುತ್ತು ಅಂತಾನೆ ಕೌಂಟ್ ಮಾಡ್ತಾರೆ. ಸೊ ಇಲ್ಲೇನು ಅಂತಂದರೆ ಇದು ರಾಜರು ಇರ್ತಿದ್ದಂತಹ ಒಂದು ಮೇಯ್ನ್ ಪ್ಲೇಸ್, ಅರಮನೆ ಎಲ್ಲಾನು ಇದ್ರೊಳಗೆ ಇರ್ತಿತ್ತು. ಸೊ ಇದ್ರೊಳಗೇನು ಬಾಗಿಲುಗಳಿದೆ. ಸೊ ತುಂಬ ಬಾಗಿಲುಗಳಿದೆ. ಸೊ ಈ ಬಾಗಿಲ ಮೂಲಕ ನಾವು ಎಂಟ್ರಿ ಹಾಕ್ಕೊಂಡು ಹೋದ್ಮೇಲೆ ಮುಂದೆ ನಮಗೆ ಅರಮನೆ ಮತ್ತು ತುಂಬ ದೇವಸ್ಥಾನಗಳು ಪ್ರತಿಯೊಂದೂ ಇಲ್ಲಿ ಸಿಗ್ತಾ ಹೋಗುತ್ತೆ. ನಾವು ಕೆಲವೊಂದು ಕೋಟೆಗಳು ನೋಡಿದಾಗ ಸ್ಟ್ರೈಟ್ ಇರುತ್ತೆ, ಮತ್ತು ಇದ್ಯಾವ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಕ್ರಾಸಿಂಗ್ ಇರುತ್ತೆ, ಮತ್ತು ಇಲ್ಲೆಲ್ಲ ಹೋಗಬೇಕು. ಹೌದು, ಇದೇನಂತಂದರೆ ಸೊ ಈಗ ಎನಿಮೀಸು ಅವಾಗೇನು ಅಂತಂದರೆ ಶತ್ರುಗಳು ದಾಳಿ ಮಾಡೋಕ್ಕೆ ಬಂದಾಗ ಆನೆ ಮತ್ತು ಕಾಲಾಳುಗಳು ಇವ್ರನ್ನೆಲ್ಲ ಕರ್ಕೊಂಬರೋರು. ಮೊದಲೇನು ಅಂತಂದರೆ ಕೋಟೆ ಬಾಗಿಲು ನಾವೇನಾದ್ರು ತೆಗಿಸ್ಬೇಕಂತಂದರೆ ಆನೆಗಳು ನುಗ್ಗಿಸ್ತಾ ಇದ್ರು. ಆನೆಗಳಿಗೆ ದಿಮ್ಮಿಗಳು, ದೊಡ್ಡ ಮರದ ದಿಮ್ಮಿಗಳನ್ನ ಕಟ್ಟಿಸಿ ಅವನ್ನ ಓಡಿಸ್ತಾ ಇದ್ರು. ಅವು ಆ ಬಾಗಿಲಿಗೆ ಹೊಡೆದ್ಮೇಲೆ
ಆ ಬಾಗಿಲು ಓಪನ್ ಆಗ್ತಾ ಇತ್ತು. ಸೊ ಆ ಥರದ್ದು ಒಂದು ಟೆಕ್ನಿಕ್ ಬಾಗಿಲು ಓಪನ್ ಮಾಡಿಸ್ಲಿಕ್ಕೆ. ಓಕೆ ಈಗೇನು ಅಂತಂದ್ರೆ ಇವ್ರೇನು ಮಾಡ್ಕೊಂಡಿದ್ರು ಅಂತಂದರೆ, ಈಗ ಆನೆಗಳಿಗೆ ಆಗಲಿ ಅಥವಾ ಯಾರಿಗೇ ಆಗಲಿ ನಾರ್ಮಲಾಗಿ ಓಡ್ ಬರ್ಬೇಕಂತಂದರೆ ಒಂದು ರನ್ವೇ ಟೈಪ್ ಇರಬೇಕು. ಅಟ್ಲೀಸ್ಟ್ ಒಂದು ಎನರ್ಜಿ ಗೈನ್ ಆಗಿ ಒಂದು ವೆಲಾಸಿಟಿ ಗೈನ್ ಆಗಬೇಕು. ಸೊ ಆ ಚಾನ್ಸೇ ಕೊಡಲಿಕ್ಕೆ ಇವರು ಏನು ಮಾಡಿದರು, ಎನಿಮೀಸ್ ಹಿಂಗೆ ಬಂದರು ಅಂತಂದರೆ ಆ ರನ್ವೇ ಏನು ಓಡ್ ಬರೋದಿರುತ್ತಲ್ಲ, ಆ ವೆಲಾಸಿಟಿ, ಆ ಎನರ್ಜಿ ಬೇಕಲ್ವಾ ಓಡ್ ಬರಲಿಕ್ಕೆ, ಅದು ಇಲ್ಲಿ ಆಗ್ತಿರ್ಲಿಲ್ಲ. ಅದೇ ಕಾರಣಕ್ಕೋಸ್ಕರ ಇವು ಜಿಗ್ಜಾಗ್ ಆಗಿ ಮಾಡ್ಕೊಂಡಿದ್ರು. ಜಿಗ್ಜಾಗ್ ಶೇಪ್. ಹಾ. ಅಂದಾಜು ಎಷ್ಟು ವರ್ಷ ಆಗಿದೆ ಈ ಕೋಟೆನ ಕಟ್ಟಿ? ಮೇಡಮ್ ಇದು ಸರಿಸುಮಾರು 1000 ವರ್ಷಗಳಿಂದನೂ ಈ ಕೋಟೆ ಕಟ್ತಾ ಬರ್ತಾ ಇದ್ದಾರೆ. ಓಕೆ ಸೊ ಮದಕರಿ ನಾಯಕ ಏನು ನಾವು ಪಾಳೆಗಾರರು ಇಲ್ಲಿ ಆಳ್ವಿಕೆ ನಡೆಸೋಕೆ ಶುರು ಮಾಡಿದರು, ಕಾಲದಿಂದ ಅವರು ಒಬ್ಬೊಬ್ರು ಅವರು ಅವ್ರ ಕೈಲಿ ಏನಾಗುತ್ತೋ ಅದನ್ನೆಲ್ಲ ಡೆವಲಪ್ ಮಾಡ್ಕೊತ ಬಂದರು ಮುಂದೆ. ಏನಿದು ಕೋಟೆ ಸ್ಟ್ರಕ್ಚರ್ ನೋಡಿದ್ರೆ ಈ ರೀತಿಯಾಗಿ ನಾವು ಸಿಮೆಂಟ್ ಇಟ್ಕೆನ ಅಥವಾ ಇವಾಗ ಮರದಲ್ಲಿ ಬರುವಂತಹದ್ದು ಮನೆಗಳನ್ನ ಮಾಡಿದ್ರು ಈ ರೀತಿಯಾಗಿ ಇಷ್ಟು ನೇರವಾಗಿ ಕಟ್ಟಲ್ವೇ ಆ ರೀತಿಯಾಗಿ ಮಾಡಿದ್ದಾರೆ. ನನ್ನ ಕಲ್ಲುಗಳು ನೋಡಿ ಎಷ್ಟು ಸೈಜ್ ದಪ್ಪ ಇದೆ ಅಂತ. ಹೌದು. ಸೊ ಇದನ್ನೆಲ್ಲ ಏನು ಅಂತಂದರೆ, ಇಲ್ಲಿ ನೋಡಿ ನೀವು ಜಸ್ಟ್ ಕಲ್ಲು ಮೇಲೆ ಕಲ್ಲನ್ನ ಕೂಡಿಸಿ ಆ ಕಡೆಯಿಂದ ಗಾರೆ ಹಾಕಿರ್ತಾರೆ ಇದು. ಸೊ ಇದು ಹೆಂಗೆ ಅಂತಂದರೆ, ನಿಮಗೆ ಈ ಸ್ಟ್ರಕ್ಚರು ಈಗ ಯಾವ ಇಂಜಿನಿಯರ್ಸು ಇದನ್ನು ಮಾಡೋಕ್ಕಾಗೋದಿಲ್ಲ ಅಂದ್ಕೊತೀನಿ ನಾನು. ಇಷ್ಟು ದೊಡ್ಡ ಕಲ್ಲುಗಳನ್ನ ತಂದು ಇಂಥ ದೊಡ್ಡ ಕೋಟೆ ಕಟ್ಟೋಕ್ಕೆ ಅಷ್ಟು ಈಸಿ ಅಲ್ಲ. ಹೌದು. ಸೊ ಅವರು ಆಗಿನ ಕಾಲದಲ್ಲಿ ತುಂಬ ಒಂದು ನಾವೇನು ಆರ್ಕಿಟೆಕ್ಚರ್ ನಾಲೆಡ್ಜ್ ಅಂತೀವಲ್ಲ, ಸೊ ಅವರು ನಾವೇನೂ ಇಲ್ಲ ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಅವಾಗಿನ ಕಾಲದಲ್ಲಿ. ಸೊ ಆ ಥರ ಎಲ್ಲ ಕಟ್ಟಿದ್ದಾರೆ ಇದನ್ನು. ಓಕೆ, ಇವಾಗ ಚಿತ್ರದುರ್ಗದ ಇತಿಹಾಸ ಅಂತ ತಗೊಂಡಾಗ, ಮದಕರಿ ನಾಯಕರ ಇತಿಹಾಸ ತಗೊಂಡಾಗ ಯಾವಾಗಿಂದ ಆರಂಭ ಆಗುತ್ತೆ? ಮೇಡಮ್ ಇದು 13-14ನೇ ಶತಮಾನದಿಂದನೂ ಆರಂಭ ಆಗುತ್ತೆ. ಸೊ ಪಾಳೆಗಾರದ್ದು ಒಂದು ಇದು. ಸೊ ಇವರು ಮೂಲತಃ ಇಲ್ಲಿನವರೇ, ಬಟ್ ಎಲ್ಲ ಡೆಲ್ಲಿ ಕಡೆ ಹೋಗಿ ಸೆಟ್ಲ್ ಆಗಿರ್ತಾರೆ ಪಾಳೆಗಾರರು ಕ್ಲಾನ್. ಡೆಲ್ಲಿಗೆ ಅಲ್ಲೂ ಏನು ಅಂತಂದರೆ ಅಲ್ಲೂ ಈ ವಾರ್ ಇದರಲ್ಲೇ ಇರ್ತಾರೆ ಇವರೆಲ್ಲ ಮೂಲತಃ ವಾರಿಯರ್ಸ್. ಸೊ ಇವ್ರಿಗೆ ವಾರ್ ಮಾಡೋದೇ ಒಂದು ಮೇಯ್ನು ಇದಿರುತ್ತೆ, ಅಂದ್ರೆ ಸ್ಕಿಲ್ಸ್. ಸೈನಿಕರ ಥರ. ಸೊ ಅಲ್ಲಿ ಒಬ್ಬ ಈ ಅಕ್ಬರ್ ಕಿಂಗ್ಡಮ್ ಏನಿದೆಯಲ್ಲ, ಅಲ್ಲಿ ಚಿತ್ರನಾಯಕ ಅಂತ ಹೇಳ್ಬಿಟ್ಟು ಅವರು ಸೈನಿಕರೇ ಆಗಿರ್ತಾರೆ ಅಲ್ಲಿ. ಎಲ್ಲಿಯ ಅಕ್ಬರ್, ಎಲ್ಲಿಯ ಚಿತ್ರದುರ್ಗ, ಇಲ್ಲಿಂದ ಅಲ್ಲಿಗೆ ಹೋಗಿ ಸೈನಿಕರಾಗಿದ್ರು. ಅವ್ರಿಗೆ ಕಾಲಕ್ರಮೇಣ ಅಲ್ಲೆಲ್ಲ ಏನೋ ಒಂದು ಒಳ ಜಗಳಗಳಾಗಿ ಅವನು ಚಿತ್ರನಾಯಕ ಬಂದ್ಬಿಟ್ಟು ಅತ್ಯಂತ ವೀರಶೂರ ಆಗಿರ್ತಾನೆ. ಸೊ ಅವನು ಏಳ್ಗೆನ ಕೆಲವರು ಸಹಿಸ್ತಾ ಇರಲ್ಲ ಜೊತೆಗಿರೋರೆ, ಅವರು ಅವನಿಗೆ ನವಾಬಂಗೆ ಹೋಗ್ಬಿಟ್ಟು ಚಾಡಿ ಹೇಳ್ತಾ ಇರ್ತಾರೆ. ಸೊ ಈ ಥರ ಅವರು ಎಲ್ಲ ಅವ್ನು ಸಹಿಸೋಕ್ಕಾಗದೆ ಈ ಥರ ಎಲ್ಲ ಚಾಡಿ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಅವರು ಮನಸ್ಸಿಗೆ ನೋವು ಮಾಡಿಕೊಂಡು ಅಲ್ಲಿಂದ ವಾಪಸ್ ಮತ್ತೆ ಇಲ್ಲಿ ದಾವಣಗೆರೆ ಹತ್ರ ಬಿಳಿಚೋಡು ಅಂತ ಬರುತ್ತೆ, ಅಲ್ಲಿಗೆ ಬಂದು ಎಲ್ಲ ಸೆಟ್ಲ್ ಆಗ್ತಾರೆ. ಅವ್ರದ್ದು ವಂಶವೃಕ್ಷ ಬೆಳೀತಾ ಹೋಗುತ್ತೆ. ಅದರಲ್ಲಿ ಈ ಬಿಳಿಚೋಡು ಹತ್ರದಿಂದ ಮತ್ತಿಗೊಬ್ಬರು ಸೆಟ್ಲ್ ಆಗಿರ್ತಾರೆ. ಅವರ ಒಬ್ಬ ಮಗ ಬಂದ್ಬಿಟ್ಟು ಮುತ್ತಿ ತಿಮ್ಮಣ್ಣ ನಾಯಕ ಅಂತೇಳಿ. ಸೊ ಅವರೇ ಫಸ್ಟ್ ಪ್ರಪ್ರಥಮ ಪಾಳೆಗಾರರು ದುರ್ಗದ ಕಿಂಗ್ಡಮ್. ಹೌದು. ಅಂದ್ರೆ ಎಷ್ಟು ಊರು ಸೇರ್ತಾ ಇತ್ತು ಪಾಳೆಗಾರರು ಅಂತ ಹೇಳಿದ್ರೆ? ಆ ಪಾಳೆಗಾರರು ಅಂತಂದ್ರೆ ಕೆಲವೊಂದು ಪಾಳೆಗಾರರಿಗೆ ಹಳ್ಳಿಗಳು ಕೊಟ್ಟಿರ್ತಾ ಇದ್ರು. ಸೊ ಡಿಪೆಂಡ್ ಆನ್ ಅವರ ಒಂದು ಶಕ್ತಿ ಸಾಮರ್ಥ್ಯದ ಮೇಲೆ. ಸೊ ಅವರು ಎಷ್ಟು ಅಂದರೆ ಆಗಿನ ಕಾಲದಲ್ಲಿ ಏನು ಅಂತಂದರೆ ಎಲ್ಲ ಆಕ್ಯುಪೈ ಮಾಡ್ಕೊಳ್ಳೋದೇ ಒಂದು ಇದು. ಈಗ ನಾವು ಸರ್ವೈವಲ್ ಅಂತಂದರೆ ಬೇರೆ ಬೇರೆ ಹತ್ರದಲ್ಲಿರೋ ಪ್ರಾಂತ್ಯಗಳನ್ನ ಗೆದ್ಕೊಂಡು ಹೋಗಿ ಮುಂದಕ್ಕೆ ಅವ್ರ ಕಿಂಗ್ಡಮ್ ಎಕ್ಸ್ಟೆಂಡ್ ಮಾಡ್ಕೊಳೋದೇ ಅವ್ರದ್ದು ಒಂದು ಜೀವನ. ಸೊ ಆಗಿನ ಕಾಲ ಎಲ್ಲ ರಾಜ್ಯದ್ದು ಅಷ್ಟೇ. ಸೊ ಕಿಂಗ್ಡಮ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರೋದು. ನಂತರ ಹಾಗೆ ಅವ್ರ ಸಾಮ್ರಾಜ್ಯ ಎಲ್ಲೆಲ್ಲಿ ಸ್ಥಾಪನೆ ಆಗುತ್ತೋ ಅಲ್ಲಿಂದ ಸುಂಕ ಮತ್ತೊಂದು ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇನ್ನೂ ತಮ್ಮ ಕೋಟೆನ ರಾಜ್ಯನ ಸುಭದ್ರ ಮಾಡ್ಕೊಂತೀವಿ. ಓಕೆ, ರಾಜ್ಯದ ಬಗ್ಗೆ ಮಾತಾಡೋಣ. ಇಲ್ಲಿ ಒಂದು ಸ್ಟ್ರಕ್ಚರ್ ನೋಡ್ತೀವಿ ಬೇರೆ ರೀತಿಯಾಗಿದೆ. ಇದು ನಾನು ಅನ್ಕೊಳ್ತೀನಿ ಇದು ಒಂದು ಕಾಲಘಟ್ಟದಲ್ಲಾದರೆ ಇದು ಮತ್ತೊಂದು ಕಾಲಘಟ್ಟದಲ್ಲಾಗಿದೆ ಅಂತ ಹೇಳಿ. ಇಲ್ಲಿ ಕಲ್ಲನ್ನು ಬಳಸಿದ್ದಾರೆ, ಇಲ್ಲಿ ಗಚ್ಚು ಕಲ್ಲುಗಳನ್ನ ಬಳಸಿದ್ದಾರೆ. ಸೊ ಇದು ಅದೇ ಹೇಳಿದ್ನಲ್ಲ ನಾನು, ಕಾಲಕ್ಕೆ ತಕ್ಕಂಗೆ. ಸೊ ಅವರಿಗೆ ಇಲ್ಲಿ ಮೋಸ್ಟ್ಲಿ ಇದು ಸೆಕ್ಯೂರಿಟಿ ಟವರೇ ಆಗಿತ್ತು, ಈ ಸೈನಿಕರಿಗೆ ರಕ್ಷಣೆ ರೆಸ್ಟ್ ಮಾಡ್ಲಿಕ್ಕಾಗಲಿ, ಮತ್ತು ಇಲ್ಲಿ ಕಾವಲು ಕಾಯ್ತಿದ್ದವ್ರಿಗೆ ಊಟ ಉಪಹಾರಗಳು ಮಾಡಿಕೊಡ್ಲಿಕ್ಕಾಗಲಿ. ಸೊ ಇದೇನು ನಾವು ನೋಡ್ತಾ ಇದ್ದೀವಿ ಇಲ್ಲಿ, ಸೊ ಇದು ಮ್ಯಾಪ್. ಸೊ ಕೋಟೆಯಲ್ಲಿ ಏನೇನು ಪ್ರಮುಖ ಸ್ಥಳಗಳಿದೆ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಇಷ್ಟೊಂದು ಸ್ಥಳ ಇದೆಯಾ? ಹೌದು, ಇನ್ನೂ ತುಂಬ ಇದೆ. ಆ ಕಡೆ ಹಿಂದ್ಗಡೆ ಒಂದಿನದಲ್ಲಿ ಆಗಲ್ಲ ಮೇಡಮ್. ನಾವು ಇಲ್ಲಿ ಹುಟ್ಟಿ ಬೆಳೆದಿರೋರೆ ನಾವು ಸಮೇತ ಒಂದು 70% ನೋಡಿರ್ಬೋದು ಅಷ್ಟೇ ಕೋಟೆನ. ತುಂಬ ದೊಡ್ಡ ಕೋಟೆ. ಕಾಮನ ಬಾಗಿಲು ಇದು ಒಂದು ಎಂಟ್ರೆನ್ಸ್. ಕಾಮನ ಬಾಗಿಲು. ಇಲ್ಲಿ ಒಂದು ಬಾವಿ ಕೂಡ ಇದೆ.
ಸೊ ಅದಕ್ಕೆ ಕಾಮನ ಬಾವಿ ಅಂತ ಕರೀತಾರೆ. ಕಾಮಗೇತಿ ವಂಶಸ್ಥರವರು. ಸೊ ಹಾಗಾಗಿ ಇದನ್ನ ಅವರು ಕಾಮಗೇತಿ ವಂಶದ ಪ್ರತೀತಿಯಾಗಿ ಕಾಮನ ಬಾಗಿಲು ಅಂತ ಕರಿತಾ ಇದ್ರು. ಇದು ಒಂದು ಎಂಟ್ರೆನ್ಸ್. ಇದು ಅಂದ್ರೆ ಕಾಮ ಅಂತ ಹೇಳಿದ್ರೆ ಹೆಸರು ಬೇರೆ ರೀತಿಯಾಗಿರುತ್ತೆ, ಕಾಮನ ಬಾಗಿಲು ಅಂತ ಹೆಸರು ಬರ್ಲಿಕ್ಕೆ ಕಾರಣ ವಂಶಸ್ಥರು ಅಂತ. ವಂಶಸ್ಥರು, ಕಾಮಗೇತಿ ವಂಶಸ್ಥರು ಅಂತಾನೆ ಇವ್ರಿಗೆ ಕರಿತಾ ಇದ್ದಿದ್ದು. ಸೊ ಮುಂಚೆ ಸೊ ಅದನ್ನೇ ಆ ಕಾಮಗೇತಿ ಬಾಗಿಲು, ಕಾಮನ ಬಾಗಿಲು ಇದನ್ನ ಇಟ್ಟಿದ್ದಾರೆ ಇಲ್ಲಿ. ಆ ಮೇನ್ ಎಂಟ್ರೆನ್ಸ್ ಬಂದ್ಬಿಟ್ಟು ಯಾವುದಾದ್ರೂ ಈ ಹಬ್ಬ ಹರಿದಿನ ಟೈಮಲ್ಲಿ ಮಾತ್ರ ಓಪನ್ ಮಾಡ್ತಾ ಇದ್ರು. ಸೊ ಲೋಕಲ್ ಜನಗಳಿಗೆಲ್ಲ ಆ ಕಡೆ ಎಂಟ್ರಿ ಇರಲಿಲ್ಲ. ಇಲ್ಲಿಂದ ಮಾತ್ರ ಈ ಸಾಮಾನ್ಯವಾಗಿ ಇಲ್ಲಿ ಕೋಟೆ ಒಳಗಡೆ ಹಣ್ಣು ತರಕಾರಿ ತರೋ ನಾಗರಿಕರು ಇರ್ಬೋದು ಅಥವಾ ಸೈನಿಕರು ಓಡಾಟಕ್ಕೆ ಇರ್ಬೋದು. ಸೊ ಪ್ರತಿಯೊಂದಕ್ಕೂ ಈ ಬಾಗಿಲುಗಳನ್ನ ಮಾತ್ರ ಯೂಸ್ ಮಾಡ್ತಿದ್ರು. ಓನ್ಲಿ ರಾಜ ಏನಾದರೂ ಹೊರಗಡೆ ಹೋಗಬೇಕು ಅಂತಿದ್ರೆ ಅಥವಾ ಯಾವುದಾದ್ರೂ ಹಬ್ಬದ ಟೈಮ್ಗಳಲ್ಲಿ ಮಾತ್ರ ದೊಡ್ಡ ಬಾಗಿಲುಗಳನ್ನ ತೆಗಿತಾ ಇತ್ತು. ಹೌದು, ನೋಡಿ ಹೇಗಿತ್ತು ಅವಾಗ, ಬಾಗಿಲಿತ್ತು ಅನ್ಸುತ್ತಲ್ವಾ? ಹೌದು, ಡೋರ್ಗಳೆಲ್ಲ ಇತ್ತು. ಕಾಲಕ್ರಮೇಣ ಏನಂತಂದರೆ ಮಳೆ ಗಾಳಿಗೆ ಅವೆಲ್ಲ ಹಾಳಾಗೋಗಿತ್ತು. ಸೊ ಈಗ ಮಾತ್ರ ಈ ಸ್ಟ್ರಕ್ಚರ್ ಮಾತ್ರ ಉಳ್ಕೊಂಡಿದೆ. ಇದು ನೀವು ನೋಡ್ತಿರ್ಬೋದು ಎರಡು ಕಡೆ ಏನಿದೆ. ಸೊ ಇದು ಬಾಗಿಲುಗಳನ್ನ ಹಾಕ್ಲಿಕ್ಕೆ ಮಾಡಿದ್ದಂಥ ವ್ಯವಸ್ಥೆ. 2 ಬಾಗಿಲು ಇರ್ತಾ ಇತ್ತು. ಸೊ ಅದು ನೀವೊಂದು ಮರದ ಒಂದು, ಈಗ ನಾವೀಗ ಕಬ್ಬಿಣದ ರಾಡ್ ಏನ್ ಥರ ಇರುತ್ತಲ್ಲ ಆ ಥರ ಮರದ ರಾಡ್ಗಳು ಇರ್ತಾ ಇತ್ತು. ಸೊ ಅದು ಓಪನ್ ಮಾಡಿದಾಗ ಈ ಥರ ಓಪನ್ ಆಗ್ತಾ ಇತ್ತು. ಅಲ್ಲ, ಎಷ್ಟು ಎತ್ತರ ಬಾಗಿಲು ಮಾಡಿಸಿದ್ರೆ ಅವಾಗ. ಮತ್ತೆ ಇದನ್ನ ಬಾಗಿಲು ಸಾಮಾನ್ಯವಾಗಿ ತೆಗೆಯೋದಕ್ಕೆ ಮನುಷ್ಯರು ಆಗ್ತಾ ಇರಲಿಲ್ಲ ಅನ್ಸುತ್ತೆ, ಆನೆಗಳನ್ನೇ ಸಪ್ರೇಟ್ ಆಗಿ ಇಟ್ಟಿದ್ರು ಅನ್ಸುತ್ತೆ. ಅಂದರೆ ಸೈನಿಕರ ಕೈಯಲ್ಲಿ ತೆಗಿಲಿಕ್ಕೆ ಆಗ್ತಾ ಇತ್ತು. ಸೊ ಒಳಗಡೆಯಿಂದ ತೆಗಿಲಿಕ್ಕೆ ಆಗ್ತಾ ಇತ್ತು, ಹೊರಗಡೆಯಿಂದ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ ತುಂಬ ಗಟ್ಟಿಮುಟ್ಟಾದ ಬಾಗಿಲು ಇರ್ತಿತ್ತು, ಅಷ್ಟೇ ಪ್ರೊಟೆಕ್ಷನ್ ಇರ್ತಿತ್ತು. ಸೊ ಇಲ್ಲೆಲ್ಲ ಏನು ಅಂತಂದರೆ ಈ ಆನೆಗಳು ಮತ್ತೊಂದು ಎಲ್ಲ ಓಡಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಇಷ್ಟು ದೊಡ್ಡ ಬಾಗಿಲುಗಳನ್ನ ಮಾಡ್ಕೊತಾ ಇದ್ರು. ನೆಕ್ಸ್ಟ್ ಇವಾಗ ಬಂದರೆ ಇಲ್ಲಿ ಈ ಪರಾಂಗಣನ ಏನಂತ ಕರೀತಾರೆ? ಕೋಟೆದೇ ಒಂದು ಭಾಗನ? ಹೌದು, ಕೋಟೆದೇ ಒಂದು ಭಾಗ ಇದು. ಈ ಕಾಮನ ಬಾಗಿಲಿನ ಹತ್ರ, ಕಾಮನ ಬಾಗಿಲು ದಾಟಿ ಮುಂದೆ ಬಂದರೆ ಈ ಕೋಟೆಯ ಪ್ರಾಂಗಣ, ಇದು ಎಂಟ್ರೆನ್ಸ್. ಸೊ ಈ ಪ್ರಾಂಗಣದ ಒಂದು ಕೋಟೆ ಎಂಟ್ರೆನ್ಸ್ ಇಲ್ಲಿ. ಸೊ ಅಲ್ಲಿಂದ ನಾವು ಎಂಟ್ರಿ ಆದರೆ ನೆಕ್ಸ್ಟ್ ಇಲ್ಲಿಗೆ ಬರ್ತಾ ಇದ್ರು. ಸೊ ಇದು ಹೆಂಗೆ ಕಟ್ಟಿದ್ರು ಅಂತಂದರೆ ಶತ್ರುಗಳಿಗೆ ಎಲ್ಲಿ ಏನಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಕನ್ಫ್ಯೂಸ್ ಮಾಡಲಿಕ್ಕೇನೆ. ಸೊ ಇಲ್ಲಿ ಒಳಗಿರೋಂಥ ನಾಗರಿಕರಾಗಲಿ ಅಥವಾ ಕೋಟೆ ಸೈನಿಕರಿಗೆ ಬಿಟ್ಟರೆ ಹೊರಗಡೆಯಿಂದ ಬಂದವ್ರಿಗೆ ಕೋಟೆಯಲ್ಲಿ ಏನಿದೆ, ಎಲ್ಲಿ ಯಾವ ಥರ ಹೋಗಬೇಕು ಏನೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಓ ಮೈ ಗಾಡ್, ನಾನು ಇವಾಗ ಯಾವ ಕಡೆ ಹೋಗಬೇಕು? ಇಲ್ಲೊಂದು ರೂಟ್ ಇದೆ, ಇಲ್ಲೊಂದು ರೂಟ್ ಇದೆ, ಇಲ್ಲೊಂದು ರೂಟ್ ಇದೆ, ಯಾವ ಕಡೆಯಿಂದ ಹೋಗೋದು ನಾವು ಇವಾಗ? ಯಾವ ಕಡೆ ಹೋದ್ರೂ ನಮಗೆ ಸ್ಥಳಗಳು ಸಿಗುತ್ತೆ ಮೇಡಮ್. ನಿಮ್ಗೆ ಮುಂದಕ್ಕೆ ಹೋಗೋಣ ಬನ್ನಿ. ಅಲ್ಲಿ ನಿಮ್ಗೆ ಅಲ್ಲಿ ಕಾಣಿಸೋದಿಲ್ಲ, ಅಲ್ಲಿ ಮತ್ತಿನ್ನೊಂದು ಒಳಗಡೆ ಒಂದು ಮಾರ್ಗ ಇದೆ. ಅಲ್ಲಿಂದ ನಾವು ಕೋಟೆ ಎಂಟ್ರೆನ್ಸ್ ಮೈನ್ ಪಾರ್ಟಿಗೆ ಹೋಗ್ತೀವಿ. ಇದೆಲ್ಲಿ ಕನೆಕ್ಟಿವಿಟಿ ಆಗುತ್ತೆ ಮೇಡಮ್? ಈ ಕಡೆ ಹಿಂಗೆ ಹೋದರೆ ಇಲ್ಲಿ ಜೈಲು, ಬಂದಿಖಾನೆ ಇದೆ ಮುಂದಗಡೆ. ಸೊ ಅಲ್ಲಿ ಏನಾದರೂ ಆಗಿನ ಕಾಲದಲ್ಲಿ ಅಪರಾಧ ಅವ್ರನ್ನ ಬಂಧಿಸಿ ಅಲ್ಲಿ ಇಡ್ತಾಯಿದ್ರು. ಸೊ ಈ ಕಡೆ ಕೆಲವು ದೇವಸ್ಥಾನಗಳಿದೆ. ಸೊ ಕೋಟೆಯ ಹಿಂಭಾಗಕ್ಕೆ ಹೋಗ್ಲಿಕ್ಕೂ ಇಲ್ಲಿ ಮಾರ್ಗ ಇದೆ. ಸೊ ಇಲ್ಲಿ ದೇವಸ್ಥಾನಗಳು ಈ ಕಡೆ ಎಲ್ಲ ಹೋದರೆ ಮತ್ತೆ ಮುಖ್ಯ ಕೋಟೆ ಈ ಕಡೆ ಹೋದರೆ ಮುಂದುವರ್ತಾ ಹೋದರೆ ಅಲ್ಲಿ ಸಿಗುತ್ತೆ ನಮಗೆ. ನಾವಿವಾಗ ಬಂದ್ವಲ್ಲ ಎಂಟ್ರೆನ್ಸ್, ಅದೇ ಮೈನ್ ಈ ಕೋಟೆಗೆ ಭದ್ರಕೋಟೆ. ಅದು ಮೇಯ್ನ್ ಬಾಗಿಲು ಈ ಇದ್ರಿಗೆ 7 ಸುತ್ತಿನ ಕೋಟೆಯಲ್ಲಿ. ಸೊ ಇಲ್ಲಿ ಇದು ಪ್ರೈಮ್ ಕೋಟೆ, ಮೇಯ್ನ್ ಮಿಡ್ಲ್ ಕೋಟೆ ಏನು ಬರುತ್ತೆ ಅದಕ್ಕೆ ಪ್ರೈಮ್ ಎಂಟ್ರೆನ್ಸ್ ಇದು. ಸೊ ಇದು ಏನು ಅಂತಂದರೆ ನಮ್ಮ ದುರ್ಗದ ಇತಿಹಾಸ ಅಷ್ಟೊಂದು ಜಾಸ್ತಿ ಜನಕ್ಕೆ ಗೊತ್ತಿರಲಿಲ್ಲ. ಸೊ ಅದನ್ನು ನಾವೇನು ಮಾಡಿದ್ವಿ, ಒಂದು ಕಾನ್ಸೆಪ್ಟ್ ಯಾಕೆ ಮಾಡಬಾರ್ದು ಹಿಸ್ಟ್ರಿದು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡು ಸೊ ನಮ್ಮ ದುರ್ಗದ್ದು ಐತಿಹಾಸಿಕ ಘಟನೆಗಳು ಮತ್ತೊಂದು ಇವನ್ನೆಲ್ಲ ಕವರ್ ಮಾಡ್ತಾ ಬರ್ತೀವಿ ನಮ್ಮ ಪೇಜಲ್ಲಿ, ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಅಂದರೆ ನಿಮಗೆ ಓನ್ ಇಂಟ್ರೆಸ್ಟ್ ಇಂದ? ಹೌದು. ನಾನೇನೋ ನೀವು ಗೈಡ್ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ, ಪರ್ಸ್ನಲ್ ಇಂಟ್ರೆಸ್ಟ್ ಅಷ್ಟೇ. ಪ್ರತಿ ಊರಲ್ಲೂ ಈ ಥರ ಯುವಕರು ಇಂಟ್ರೆಸ್ಟ್ ತೋರಿಸ್ಬೇಕು. ಹಾಗಿದ್ದಾಗ ಮಾತ್ರ ಆ ಊರಿನ ಇತಿಹಾಸ ಬೇರೆಯವ್ರಿಗೂ ಕೂಡ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಪಾಳೆಗಾರ ಅಂತ ಬಂದಾಗ ಒಂದು ಊರಿನ ಸಪೋರ್ಟ್ ಬೇಕಾಗುತ್ತೆ. ಅಂದರೆ ದೆಹಲಿಲಿದ್ದು ಓಕೆ, ಅಲ್ಲಿ ಎಲ್ಲ ಸಪೋರ್ಟ್, ಇಲ್ಲಿಗೆ ಬಂದು ಅವರ ಸಾಮ್ರಾಜ್ಯನ ಸ್ಥಾಪನೆ ಮಾಡಬೇಕಲ್ಲ, ಹೆಂಗೆ ಸಪೋರ್ಟ್ ತೊಗೊಂಡ್ರು? ಮತ್ತು ಫೈನಾನ್ಷಿಯಲಿ ಅವರು ಕೂಡ ಸ್ವಲ್ಪ ದುಡ್ಡನ್ನು ಹೊಂದಿರಬೇಕಾಗುತ್ತೆ. ಹೌದು. ಈಗೇನು ಅಂತಂದರೆ ಇವರು ಮೂಲತಃ ಅಲ್ಲಿಂದ ಬಂದರೆ ರಿಚ್ ಏನಿರಲಿಲ್ಲ, ಬಟ್ ಅವ್ರ ಮನೆತನನೇ ಆರಂಭವಾಗಿದ್ದು ಕಾಮನ ಮನೆತನ ಅಂತಲೇ, ಕಾಮಗೇತಿ ವಂಶಸ್ಥರು ಅಂತ ಕರೀತಾರೆ. ಹೌದು. ಸೊ ಬೇಸಿಕಲಿ ಇವ್ರು ಯಾರೂ ರಿಚ್ ಆಗೇನಿರಲಿಲ್ಲ. ಸೊ ಅಲ್ಲಿ ಒಂದು ಸೈನ್ಯದಲ್ಲಿ ಒಂದು ಈಗ ಸುಬೇದಾರ್ ಅಂತೆಲ್ಲ ಇರ್ತಿದ್ರು. ಸೊ ಹೆಡ್ ಥರ. ಸೊ ಆ ಥರದ ಪೊಸಿಷನ್ನಲ್ಲಿದ್ದವರು ಇಲ್ಲಿ ಬಂದು ಅವ್ರದ್ದು ಈಗ ಕ್ಷತ್ರಿಯರಾಗಿದ್ದರಿಂದ ಏನಂತಂದರೆ ಅವ್ರಿಗೆ ಯುದ್ಧ ಕಲೆಗಳೆಲ್ಲ ಗೊತ್ತಿರ್ತಿತ್ತು. ಸೊ ಆ ಥರ ಇಲ್ಲಿಗೆ ಬಂದ ಮೇಲೆ ಏನಾಯಿತು, ಸೊ ಇಲ್ಲಿ ತುಂಬ ಶಾತವಾಹನರು, ಚಾಲುಕ್ಯರು ಎಲ್ಲರೂ ಆಳಿದ್ದಾರೆ. ವಿಜಯನಗರದವರು ಸಂಸ್ಥಾನ ಕೂಡ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಸೊ ಕಾಲಕ್ರಮೇಣವಾಗಿ ಇಲ್ಲಿ ನಾವು ಇನ್ನೊಂದು ಹೇಳಬೇಕಂತಂದರೆ ಕನ್ನಡದ ಪ್ರಪ್ರಥಮ ದೊರೆ ಮಯೂರವರ್ಮ ಪಲ್ಲವರ ವಿರುದ್ಧ ಏನು ಹೋರಾಡಿ ಗೆಲ್ತಾನೆ, ಆ ಹೋರಾಡೋದಕ್ಕೆ ಸೈನ್ಯ ಕಟ್ಟಿದ್ದಿಲ್ಲೇ ದುರ್ಗದ ಚಂದ್ರವಳ್ಳಿಯಲ್ಲಿ.
ಓಕೆ ಹಾ ಹಾ ಸೊ ಅಲ್ಲಿ ಧವಳಪ್ಪನ ಗುಡ್ಡ ಅಂತ ಬರುತ್ತೆ ಆ ಚಂದ್ರವಳ್ಳಿ ಹಿಂಭಾಗದಲ್ಲಿ. ಆ ಭಾಗದಲ್ಲೇ ಅವಾಗೇನು ಅಂತಂದರೆ ಅದ್ರ ಸುತ್ತಮುತ್ತನೇ ಸಿಟಿ ಇತ್ತು ಅಂತ ಹೇಳ್ತಾರೆ. ಆಗಿನ ಕಾಲದ ಸಿಟಿ ಅಲ್ಲೇ ಇತ್ತು ಅಂತ ಹೇಳ್ತಾರೆ. ಪ್ಲಸ್ ಏನು ನಾವಿನ್ನೂ ಈಗ ಏನು ಶಿಲಾಯುಗದ ಕಾಲದಿಂದನೂ ಮನುಷ್ಯರು ಇಲ್ಲಿದ್ದರು ಅಂದಿದ್ದಕ್ಕೆ ಅಲ್ಲಿ ಚಂದ್ರವಳ್ಳಿಲೆಲ್ಲ ಅಲ್ಲಿ ಅವರು ಬಿಡಿಸಿರ್ತಕ್ಕಂಥ ಚಿತ್ರಗಳು, ಕಲ್ಲಿನ ಬಂಡೆ ಮೇಲೆ ಬಿಡಿಸಿರ್ತಕ್ಕಂಥ ಚಿತ್ರಗಳು, ಈ ಜಿಂಕೆ ಆಕಾರ, ಆಗಿನ ಕಾಲದಲ್ಲಿ ಅವ್ರು ಏನೇನು ನೋಡ್ತಿದ್ರು ಅದನ್ನ ಕಲ್ಲಲ್ಲಿ ಕೆತ್ತುತ್ತಾ ಇದ್ದಿದ್ದೆಲ್ಲನೂ ಅಲ್ಲಿದೆ. ಸೊ ಆ ಲೈಕ್ ಪ್ರೀ ಹಿಸ್ಟಾರಿಕ್ ಪೀರಿಯಡಿಂದನೂ ದುರ್ಗದ ಇತಿಹಾಸ ಇದೆ. ಓಕೆ, ಬೇರೆ ಬೇರೆ ರಾಜಮನೆತನಗಳ ಆಳಿದೆ ಇಲ್ಲಿ. ಅವ್ರವ್ರಿಗೆ ಈಗ ಆಗಿನ ಕಾಲದಲ್ಲಿ ಏನು ಅಂತಂದರೆ ಈಗ ಎಲ್ಲೋ ಕೂತ್ಕೊಳ್ಳೋರು, ಅವರು ಕ್ಯಾಪಿಟಲ್ ಅಲ್ಲಿ ಮಾಡ್ಕೊಂಡಿರೋರು. ಕಿಂಗ್ಡಮ್ ಈಗ ಒಂದೊಂದು ಯಾರೋ ಅಂಡರ್ ಬೇರೆ ಕಿಂಗ್ ಅಂಡರ್ ಇರುತ್ತಿದ್ದು, ಇದನ್ನು ಯುದ್ಧ ಮಾಡಿ ಗೆದ್ಬಿಟ್ಟು ಅವರು ಆಕ್ರಮಣ ಮಾಡ್ಕೊಂಡು ಅವ್ರ ಅಂಡರಲ್ಲಿ ಇಟ್ಕೊತಾ ಇದ್ರು ಫೋರ್ಟ್ಗಳನ್ನೆಲ್ಲ. ಇಲ್ಲಿ ಬಂದಾಗ ಕೋಟೆ ಒಂದು ಭಾಗಕ್ಕೆ ಬರ್ತೀವಿ. ಇಲ್ಲಿ ಬ್ಯೂಟಿಫುಲ್ ಆಗಿರೋದೊಂದು ಕೊಳ ಇದೆ. ಈ ಕೊಳದ ವಿಶೇಷತೆ ಏನು? ಇದಕ್ಕೆ ಏನಂತ ಕರೀತಾರೆ? ಸೊ ಇದು ಕಾಮನ್ ಬಾವಿ ಅಂತೇಳಿ ಕರೀತಾರೆ. ಈ ಬಾವಿ ಹೆಸರು ಕಾಮನ್ ಬಾವಿ. ಓಕೆ, ಅಂದ್ರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕೋಟೆ ಎಂಟ್ರೆನ್ಸ್. ಹೌದು. ಓಕೆ. ಸೊ ಇದು ಕುಡಿಯೋ ನೀರಿಗೆ ಉಪಯೋಗಿಸಿದಂಥ ಬಾವಿ. ಸೊ ಅವಾಗಲೂ ಕೂಡ ಇತ್ತೀಚಿನ ದಿನಗಳಲ್ಲೂ ಇದನ್ನ ಉಪಯೋಗಿಸ್ತಾ ಇದ್ರು ಕುಡಿಯೋ ನೀರಿಗೆ. ನೀರಿದೆ ನೋಡಿ. ಸೊ ಇದೆಲ್ಲ ಏನು ಅಂತಂದರೆ ಈ ಅಂಡರ್ಗ್ರೌಂಡ್ ವಾಟರ್ ರಿಸರ್ವಾಯರ್ಸ್ ಯಾವ ಥರ ಈ ಡ್ರೈನೇಜ್ ಸಿಸ್ಟಮ್ಮು ಯಾವ ಥರ ಕ್ರಿಯೇಟ್ ಮಾಡಿದ್ರು ಅಂತಂದರೆ, ಸೊ ಕೋಟೆಯಲ್ಲಿ ಅಲ್ಲಿ ಬಂಡೆಗಳಿದೆ. ಈ ಬಂಡೆಗಳ ಮೇಲೆ ಮಳೆ ಸುರಿದಿದ್ದು ವೇಸ್ಟ್ ಆದರೆ ಸೊ ಅದರಿಂದ ಏನು ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಆ ಬಂಡೆಗಲ್ಲಿಂದ ನೀರು ಸುರಿದಿದ್ದನ್ನು ಈ ಅಂಡರ್ಗ್ರೌಂಡ್ ಪ್ಯಾಸೇಜ್ಗಳ ಮೂಲಕ ಸೊ ಹಲವಾರು ಬಾವಿ, ಕೆರೆ, ಕಟ್ಟೆ ಇವನ್ನೆಲ್ಲ ತುಂಬಿಸೋ ವ್ಯವಸ್ಥೆನ ಆಗಿನ ಕಾಲದಲ್ಲೇ ಮಾಡ್ಕೊಂಡಿದ್ರು. ಓಕೆ, ಆವಾಗಲೇ ಆ ಥರ ಟೆಕ್ನಾಲಜಿ. ಹೌದು. ಅಂದರೆ ಕುಡಿಯೋದಕ್ಕೆ ಕೋಟೆಯಲ್ಲಿ ಇರುವಂತಹ ರಾಜರಾಣಿಯರು ಬಳಸ್ತಾ ಇದ್ದಂಥ ಒಂದು ಕೊಳ ಇದು. ಹೌದು. ಇಲ್ಲಿ ಅಂದರೆ ತುಂಬ ಒಳಗಡೆನೂ ತುಂಬ ವ್ಯವಸ್ಥೆ ಇದೆ. ಸೊ ಅವ್ರಿಗೆ ಈಗ ಎಲ್ಲೆಲ್ಲಿ ಈಗ ನೀರಿನ ವ್ಯವಸ್ಥೆ ಎಲ್ಲಿ ಚೆನ್ನಾಗಿದೆ ಅಲ್ಲಿಂದ ಅವ್ರು ನೀರು ಕಾಲದಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ನೀರು ಉಪಯೋಗಿಸ್ಕೊ ಬಂದಿದ್ದಾರೆ. ಓಕೆ, ಇಲ್ಲಿಂದ ಈ ಕಡೆ ಹೋದ್ರೆ ನೀವು ಹೇಳಿದ್ರಿ ಮದ್ದುಗುಂಡುಗಳ ಏನೋ ಒಂದು ಸಂಗ್ರಹಿಸ್ತಾ ಇರುವಂಥ ಸ್ಥಳ ಇದೆ. ಹೌದು. ಯಾವ ಕಡೆ ಬರುತ್ತೆ ಅದು? ಇಲ್ಲೇ ಮುಂದೆ ಬರುತ್ತೆ ಮೇಡಮ್ ಅದು. ಸೊ ಅಲ್ಲಿ ಈಗ ಆಗಿನ ಕಾಲದಲ್ಲೆಲ್ಲ ಏನು ಅಂತಂದರೆ ಮೋಸ್ಟ್ಲಿ ಯುದ್ಧ ಅಂತಂದರೆ ಕತ್ತಿ, ಗುರಾಣಿ ಇದರಿಂದನೇ ಯುದ್ಧ ಆಡ್ತಿದ್ರು. ಕಾಲಕ್ರಮೇಣ ಮದ್ದುಗುಂಡುಗಳು ಕೂಡ ಇಂಟ್ರಡ್ಯೂಸ್ ಆಯಿತು. ಸೊ ಯಾವಾಗ ಈ ವೆಸ್ಟ್ರನ್ ಕಂಟ್ರಿ ಜನಗಳ ಇನ್ಫ್ಲುಯೆನ್ಸ್ಗಳಿಂದ ಶುರು ಆಯಿತು. ಸೊ ಮದ್ದುಗುಂಡುಗಳನ್ನ ಅದನ್ನೆಲ್ಲ ತಯಾರು ಮಾಡಿ ಯುದ್ಧ ಮಾಡೋಕ್ಕೆ ಶುರು ಮಾಡ್ತಿದ್ರು. ಸೊ ಆ ಮದ್ದುಗುಂಡುಗಳಲ್ಲಿ ಈಗ ಆಗಿನ ಕಾಲದಲ್ಲಿ ಏನು ಅಂತಂದರೆ ಈಗ ಅವ್ರದ್ದು ಮದ್ದುಗುಂಡುಗಳನ್ನ ಅವರೇ ತಯಾರಿಸ್ಕೊತ ವ್ಯವಸ್ಥೆಗೂ ಮಾಡ್ಕೊತಾ ಇದ್ರು. ಸೊ ಯಾಕಂದರೆ ಯಥೇಚ್ಛವಾಗಿ ಇವ್ರಿಗೆ ಯುದ್ಧಗಳಿಗೆ ಬೇಕಾಗ್ತಿದ್ದರಿಂದ ಸೊ ಅದನ್ನು ಬೇರೆ ಕಡೆಯಿಂದ ಹೊರಗಡೆಯಿಂದ ತೊಗೊಂಡು ಬಂದು ಸೊ ಅದನ್ನು ಸಂಗ್ರಹ ಮಾಡೋದು ಅಷ್ಟು ಸುಲಭದ ವಿಷಯ ಇರ್ತಿರ್ಲಿಲ್ಲ. ಸೊ ಹಂಗಾಗಿ ಇಲ್ಲೇ ಒಂದು ಮದ್ದುಗುಂಡು ಅರಿಯೋ ವ್ಯವಸ್ಥೆನ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ಸಪ್ರೇಟ್ ಒಂದು ಟ್ರೈನ್ಡ್ ಒಂದು ಸೈನ್ಯ ಇರ್ತಾಯಿತ್ತು. ಸೊ ಅವರೆಲ್ಲ ಆ ಮದ್ದುಗುಂಡುಗಳನ್ನ ಅರಿದು ಸೊ ಅದನ್ನು ಅಂದರೆ ಅದು ಕಂಟಿನ್ಯೂಸ್ ನಡೀತಾ ಇತ್ತು. ಈ ಎತ್ತುಗಳನ್ನ ಕಟ್ಬಿಟ್ಟು ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಗಾಣದ ಥರ ಈಗ ಗಾಣದ ಎಣ್ಣೆ ಹೆಂಗೆ ಇದು ಮಾಡ್ತೀವೋ ಸೊ ಆ ಥರ ಮದ್ದು ಕಲ್ಲುಗಳನ್ನ ಅರಿಯೋರು. ಅದನ್ನ ಅರಿದು ಈ ಗನ್ ಪೌಂಡ್ರು ಎಲ್ಲ ರೆಡಿ ಮಾಡಿ ಸೊ ಈ ಫಿರಂಗಿಗಳಿಗೆ ಲೋಡ್ ಮಾಡೋದ್ರಿಂದ ಹಿಡಿದು ಸೊ ಈವನ್ ಆಗಿನ ಕಾಲದಲ್ಲಿ ಕೆಲವು ಬಂದೂಕುಗಳು ಕೂಡ ಇದ್ವು. ಕಾಲಕ್ರಮೇಣ ಕೆಲವು ಈಗ ಮಾಡರ್ನೈಸೇಷನ್ ಆಗ್ತಾ ಬಂದಂಗೆ ಸೊ ಈ ಟಿಪ್ಪು, ಹೈದರಾಲಿ ಇವ್ರ ಕಾಲದಲ್ಲೆಲ್ಲ ಸೊ ಬಂದೂಕುಗಳನ್ನ ಹಿಡಿದು ಯುದ್ಧ ಮಾಡಿರೋದು ಇತಿಹಾಸದಲ್ಲಿ ಇದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.